10 ನಿಮಿಷ ಎಲ್ಲರೂ ಇಲ್ಲ ಇಲ್ಲ ಸಾಕು ಅವ್ರು ಮಾತಾಡಿದ್ರೆ ಅವಕಾಶ ಕೊಟ್ಟಿದ್ದೀವಿ. ನೀವು ಹೇಳಿದ್ದನ್ನ ವಿರೋಧ ಪಕ್ಷದ ನಾಯಕರು ಸುಮಾರು 3.5 ತಾಸು ಮಾತಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ಉಪನಾಯಕರು ಮಾತಾಡಿದ್ದಾರೆ. ನಿನ್ನೆಯಿಂದ ಇದೇ ಆಗಿದೆ, ಅದನ್ನ ಹೇಳೋದು ಬೇರೆ ಏನು ವಿಚಾರ ಇಲ್ಲ. ಇವೆಲ್ಲ ಹಿರಿಯ ಸದಸ್ಯರುಗಳು, ಇವೆಲ್ಲ ಹಿರಿಯ ಸದಸ್ಯರು ಮಾತಾಡಿದಾರ್ರಿ. ಏನು ಹೊಸದು ಏನ್ ಮಾತಾಡ್ತಾರೆ ಅದನ್ನ ಹೇಳಿದ್ದಲ್ಲ, ಅವರೆಲ್ಲ ಹೇಳಿ ಅವಕಾಶ ಕೊಟ್ಟಾಗಿದೆ. ಇನ್ನೊಬ್ರು ಮಾತಾಡ್ಬೇಕ ಬೇಡ? 2 ತಾಸು ಒಬ್ಬೊಂದು ತಾಸು ಒಬ್ಬೊಬ್ರು ಮಾತಾಡಿದ್ರೆ ಸಮಯ ಇಲ್ಲ. ಮಾತಾಡಿದಾರ್ರಿ, ನೀವು ಮಾತಾಡಿದ್ರಿ, ಎಲ್ಲರೂ ಮಾತಾಡಿದಾರ. ಮಾತಾಡಮ್ಮ ಕರಿಯಮ್ಮ, ನೀನ್ ಮಾತಾಡಮ್ಮ, ಮಾತಾಡಮ್ಮ. ಇದು ಅಲ್ಲ ಅಧ್ಯಕ್ಷರೇ, ನಂದು ಒಂದು ವಿನಂತಿ ನೋಡಿ. ನಾವೆಲ್ಲರೂ ಕೂಡ ಮಾತಾಡಿದ್ರಿ, ಇಲ್ಲ ಅಂತಲ್ಲ, ನನಗೂ ಅವಕಾಶ ಕೊಟ್ಟಿದ್ದಾರೆ. ಆಯ್ತು ಅದು ಅವರು ಒಂದೇ ನಿಮಿಷ ಇರಿ, ಅವರು ಆ ಕ್ಷೇತ್ರದ MLA ಪ್ರತಿ ಸರಿ ಹೋಗಿದ್ದಾರೆ, ಸತ್ತಕ್ಕೆ ಹೋಗಿದ್ದಾರೆ, ಈಗಲೂ ಹೋಗಿದ್ದಾರೆ, ಮನೇನು ಹೋಗಿ ಬಂದಿದ್ದಾರೆ. ಅವ್ರ ಮನೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ, ಬದುಕಕ್ಕಾಗದೆ ಇರೋ 8,000. ಅದಕ್ಕೆ ಅವರು ಆ ಕ್ಷೇತ್ರದವ್ರು ಇರೋದ್ರಿಂದ ದಯವಿಟ್ಟು ಒಂದು ಲಿಬರಲ್ ಕೊಡಿ. ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತಾರೆ, ಕನ್ಕ್ಲೂಡ್ ಮಾಡ್ಲಿ, ಆಮೇಲೆ ನೀವು ಮಾತಾಡ್ಲಿ, ಕನ್ಕ್ಲೂಡ್ ಮಾಡ್ಲಿ. 5 ನಿಮಿಷ ಕೊಡಿ, 5 ನಿಮಿಷ ಆ ಹೆಣ್ಮಕ್ಳ ಬಗ್ಗೆ ಮೊನ್ನೆಯಿಂದ ತಾವೆಲ್ಲವೂ ಹೇಳಿರಿ. ಅವ್ರು 8,000 ರೂಪಾಯಿ ಬೇರೆ ಕಡೆ ಇದ್ದಾರೆ. ಅವ್ರೆಲ್ಲ ವಿಚಾರಗಳನ್ನ ಬಂದದ್ದನ್ನ ಹೇಳ್ತಾ ಇದಾರೆ. ಹೊಸದೇನಾದ್ರೂ ಹೇಳ್ತಿದ್ರು, ಅದನ್ನ ಮುಖ್ಯಮಂತ್ರಿಗಳಿಗೆ ಮನವಿನೂ ಮಾಡಿದ್ದಾರೆ. ಮತ್ತೇನು ಹೇಳೋದು ಉಳಿದಿಲ್ಲ ಅಂತ ನಾನು ಭಾವಿಸ್ತೀನಿ. ಉಳಿದಂತ ಸದಸ್ಯರು ಕೂಡ ಮಾತಾಡು. 2 ನಿಮಿಷ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಇರ್ಲಿ, ಮೊನ್ನೆ ನಡೆದಂತ ಈ ಹಗರಣದಲ್ಲಿ ಮಾತಾಡು. ಇನ್ನು 5 ನಿಮಿಷದಲ್ಲಿ ಮುಗಿಸಬೇಕು. ಆನಿದೆ ಸ್ವಿಚ್ ಅವರ ಹತ್ರ ಇದೆ. ಮೊನ್ನೆ ನಡೆದಂತ ಹಗರಣದಲ್ಲಿ ಯಾಕೆ ಬೇಸರ ಆಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ, ಸಚಿವರು ಅಂತ ಬರೆದಿದ್ದಾರೆ. ಆದ್ರೆ FIR ಅವ್ರ ಮೇಲೆ ಆಯ್ತಾ? ಇದು ಕೇಳಿದ್ರೆ ತಪ್ಪ? ನಾವು ನೋಡ್ಕೊಂಡ್ ಬಂದಿರಂತ ವ್ಯವಸ್ಥೆ ಒಳಗಡೆ ಅದೊಂದು ವ್ಯವಸ್ಥಿತವಾದಂತ ಒಂದು ಅವಕಾಶಗಳಿರುವಂತದ್ದು. FIR ಕಾಪಿನೊಳಗಡೆ ನಮ್ಮ ಸಚಿವರು ಬಂದು ಹೋದ್ರು. ಸಚಿವರು ಬಂದು ಹೋದ ಮೇಲೂ ಕೂಡ FIR ಒಳಗಡೆ ನಮ್ಮ ಮಂತ್ರಿ ಹೆಸರು ಬರಬೇಕಲ್ವಾ? ಹೇಗೆ ಅನ್ಯಾಯ ನಡೆದಿದೆ ಅಂತ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ. ತನಿಖಾ ತಂಡ ಹಾಗಾಗಿ ನಾನು ಕೇಳ್ತಾ ಇದ್ದೇನೆ, ಈ ಎಲ್ಲದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನ ವಿನಂತಿ ಮಾಡೋದು ಅಂತ ಹೇಳಿದ್ರೆ, ಇಷ್ಟೆಲ್ಲ ನಡೆದಿರುವಂತ ಸಂದರ್ಭದಲ್ಲಿ ತಾವು ಮೌನವಾಗಿದ್ರೆ ಉಪಯೋಗ ಆಗೋದಿಲ್ಲ ಅಂತ ನನ್ನ ಭಾವನೆ. ಒಳ್ಳೆ ಕೆಲಸಗಳನ್ನು ಮಾಡಿದಿರುವಂತವ್ರು ನೀವು ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಒಂದು ಆತ್ಮಹತ್ಯೆ ಆದ್ಮೇಲೆ ಕೂಡ ಆ ಕುಟುಂಬಕ್ಕೆ ನ್ಯಾಯ ಕೊಡದಿರಂತ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬೇಕಾ ಅಂತ ಕೇಳಬೇಕೋ ಬೇಡವಾ? ನಾನು ಒಂದು 25 ಲಕ್ಷ ರೂಪಾಯಿ ಕೊಡಬೇಕು ಅವರಿಗೆ. ಆ ಇಬ್ಬರಿಗೆ ಗಂಡು ಮಕ್ಕಳಿಗೆ ಓದಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದತ್ತು ತಗೊಳ್ಳಿ ಅವರನ್ನ. ಇದನ್ನ ನಾನು ಬೇಡ್ತಾ ಇರೋಂತ, ಆಗ್ರಹ ಮಾಡ್ತಾ ಇರೋಂತ ಒಂದು ಸಂಸ್ಥೆ ಇದು. ಈ ಸಮಸ್ಯೆ ಪರಿಹಾರ ಮಾಡಿ ಅಂತ ಕೇಳ್ತಾ ಇರೋ ಮುಖ್ಯಮಂತ್ರಿಗಳಿಗೆ. ಹಾಗಾಗಿ ಮುಂದುವರೆದ ಒಂದು ಮಾತು ಹೇಳ್ತೇನೆ, ಈ ಸಮಸ್ಯೆಯನ್ನ 25 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಆದ್ರೆ, ಅವರಿಬ್ಬರಿಗೆ ವಿದ್ಯಾಭ್ಯಾಸಕ್ಕೆ ಕೊಡ್ಲಿಕ್ಕೆ ಶಕ್ತಿ ಕೊಡ್ಲಿಕ್ಕೆ ತಾಕತ್ತಿಲ್ಲ ಅಂತಂದ್ರೆ ಬೇಕಾ? ಅಲ್ಲ, ಇದು ಮೂಲಭೂತವಾದಂತ ಪ್ರಶ್ನೆ. ಈ ಮುಖ್ಯಮಂತ್ರಿ ಸರ್ಕಾರ ಬೇಕಾ ಅಂತ ಹೇಳಿ. ಹಾಗಾಗಿ ಆ ಕುಟುಂಬಕ್ಕೆ ನ್ಯಾಯ ಕೊಡುವಂತ ಮುಖ್ಯಮಂತ್ರಿಗಳು ಆ ರೀತಿಯ ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನ್ ಮಾಡ್ಲಿ? ನಾನು ಕೊಡಬೇಕಾ ಅವ್ರು ಕೊಡಬೇಕಾ? ಏನ್ ತೀರ್ಮಾನ ಮಾಡ್ಬಿಡಿ. ಅಲ್ಲ, ಮಾತಾಡುವಾಗ ಅವ್ರು ಹೇಳ್ತಾರೆ, ತಾವು ಕುತ್ಕೊಳ್ಳಿ ಸಾಕು ಹೇಳಿದ್ರೆ. ನಾನು ಕೊಡಬೇಕಾ ಮುಖ್ಯಮಂತ್ರಿಗಳು ನೀವು ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಏನ್ರಿ ಇದು ಹೇಳಿದಾರ್ರಿ? ನಿಮಿಷ ಮನವಿ ಮಾಡ್ರಿ. ಅಲ್ಲ, ಸರ್ಕಾರಕ್ಕೆ ಒತ್ತಡ ತರ್ರಿ, ಮನವಿ ಮಾಡ್ತಕ್ಕಂಥ ಸಾಧ್ಯತೆ. ನೀವು ಕೊಡ್ತೀರಾ, ನಾನು ಕೊಡ್ಬೇಕಾ? ನೀವು ಕೊಡಲಿಲ್ಲ ಸರ್ಕಾರ ಇರ್ಬೇಕಾ? ಇಂತ ಮುಖ್ಯಮಂತ್ರಿ ಬೇಕಾ? ಒತ್ತಡ ಅವರ ಮತದಾರ ಸರ್ ಆಗ್ಲಿ ಸರ್, ಮತದಾರದ್ರು ಕೂಡ ಏನಂದ್ರೆ
ಅಲ್ಲ ಮತ್ತೆ 25 ಲಕ್ಷ ಕೊಡ್ರಿ 50 ಲಕ್ಷ ಕೊಡ್ರಿ ಹೇಳ್ತಾರೆ ಕೇಳಿ ಎಷ್ಟು ಕೊಡ್ತೀರಾ ಹೇಳ್ರಿ. 5 ಲಕ್ಷ ಕೊಡ್ತೀನಿ. 187 ಕೋಟಿ ಉಳಿಸಿದ್ದಾರೆ. ಇಷ್ಟು ದಿನ ಆದ್ರೂ ಕೊಟ್ಟಿಲ್ಲ. ಸಂತೋಷ್ ಲಾಲ್ ಕೊಟ್ಟಿಲ್ಲ. 187 ಕೋಟಿ ಸರ್ಕಾರಕ್ಕೆ ಉಳಿಸಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ಆಯ್ತು, 1.5 ತಪ್ಪೇನೈತಿ? ಇಲ್ಲ, ನಾನು ಈಗ ನೀವು ನಾನು ಕೊಟ್ಬಿಡ್ರಿ. ಎಸ್ ಟಿ ಮಹಿಳೆ ನೀವು ಒಬ್ಬ ಕೊಡ್ರಿ. ಕೇಳಿದ್ದೀನಿ. ಆ ನೀವು ಕೊಡ್ರಿ. ಸಂದರ್ಭದಲ್ಲಿ ಕೊಡ್ರಿ. ನಾನು ನೀವು ಕೊಡ್ರಿ. ಹೇಳಬೇಕಂತ. ಹಂಗ ಮಾತಾಡ್ತಾರ ನಿಮಗೆ ನೀವು ಕೋವಿಡ್ ಕೊಟ್ಟಿರಾ? ಕೋವಿಡ್ ಸಂದರ್ಭ ಸತ್ತಕ್ಕೆ ರೊಕ್ಕ ಕೊಟ್ಟಿರಾ? ಸುಮ್ಮನೆ ಏನ್ ಮಾತಾಡ್ತೀರಿ? ನೀವು ಕೂತ್ಕೊಳ್ರಿ. ಕೋವಿಡ್ ಸುಮ್ನೆ ಒಂದು ರೂಪಾಯಿ ಕೊಟ್ಟಿಲ್ಲ. ಆಕ್ಸಿಜನ್ ಕೊಟ್ಟಿಲ್ಲ. ಸುಮ್ನೆ ಕೂತ್ಕೊಳ್ರಿ. ಇದಕ್ಕೆ ಸಗಣಿ ತಿಂದಿಲ್ಲ ಅಂತ ಕೇಳಿದ್ರೆ ನೀನು ಸಗಣಿ ತಿನ್ಬೇಡಾಗ. ಮೈನಿಂಗ್ ದಲ್ಲಿ ಏನ್ ಮಾಡಿರಿ ಗೊತ್ತಿದೆ? ಈಗ ಯಾಕಪ್ಪ ಕೊಟ್ಟಿಲ್ಲ? ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿಲ್ಲ. In this there is no provision, only a discretionary power. It is a discretionary power of CM. In Soviet it was a provision. ನಗರದ ಮತದಾರನಿಗೆ ಕೂತ್ಕೊಳ್ಳಿ. ಕರಮ ಮಾತಾಡಿ. ಕರಮ ತಾವು ಫಸ್ಟ್ ಟೈಮ್ ಆಗಿದ್ದೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಆಯ್ತು, ಮಾತಾಡಿದ್ರಿ. ಕೊಡಿಸಿ ಅಧ್ಯಕ್ಷರಂತ ವಿನಂತಿ ಮಾಡ್ತಾರೆ. ವಯನಾಡಿಗೆ ಹಣ ಕೊಡ್ತಾರಲ್ಲ. ಆಯ್ತು, ಕೊಡ್ತಾರೆ ನೋಡಿ. ಈಗ ಕರಮರವ್ರೆ ಸನ್ಮಾನ್ಯ ಅಮ್ಮ ಅಧ್ಯಕ್ಷರೇ,